ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಸುನತ ನರ್ತಕದ ಬಗ್ಗೆ ನೋಡಿದ್ದೆವು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಬ್ರಹ್ಮಚಾರಿ ಅವತಾರದ ಬಗ್ಗೆ ನೋಡೋಣ ಬನ್ನಿ. ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ನೋಡೋಣ, ಹಾಗೂ ಇದರ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಬ್ರಹ್ಮಚಾರಿಯಾಗಿ ಶಿವನ ಅವತಾರದ ಕಥೆಯು ಪಾರ್ವತಿಯ ಅಚಲ ಭಕ್ತಿ ಮತ್ತು ಸತಿಯ ತ್ಯಾಗದ ನಂತರದ ಪರಿಣಾಮಗಳೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ. ತನ್ನ ತಂದೆ ದಕ್ಷನು ಶಿವನಿಗೆ ತೋರಿಸಿದ ಅಗೌರವದಿಂದಾಗಿ ಸತಿಯು ಆತ್ಮಾಹುತಿ ಮಾಡಿಕೊಂಡ ದುರಂತ ಅಂತ್ಯದ ನಂತರ ಶಿವನು ದುಃಖಿತನಾಗಿ ತೀವ್ರ ಧ್ಯಾನಕ್ಕೆ ಶರಣಾಗುತ್ತಾನೆ. ಪಾರ್ವತಿ ತನ್ನ ಮುಂದಿನ ಜನ್ಮದಲ್ಲಿ ಹಿಮಾಲಯನ ಮಗಳಾಗಿ ಉಮಾ ಅಥವಾ ಗೌರಿಯಾಗಿ ಜನಿಸಿದಳು. ಶಿವನನ್ನು ತನ್ನ ಪತಿಯಾಗಿ ಪಡೆಯುವ ಆಳವಾದ ಬಯಕೆಯೊಂದಿಗೆ ಅವಳು ಬೆಳೆದಳು. ಈ ಬಯಕೆಯ ಪ್ರಮಾಣವನ್ನು ಅರ್ಥ ಮಾಡಿಕೊಂಡ ಪಾರ್ವತಿ ಶಿವನ ಹೃದಯವನ್ನು ಗೆಲ್ಲಲು ಕಠಿಣ ತಪಸ್ಸನ್ನು ಕೈಗೊಂಡಳು. ಪಾರ್ವತಿಯ ಅಚಲ ಭಕ್ತಿಗೆ ಸಾಕ್ಷಿಯಾದ ಶಿವನು ಅವಳ ಭಕ್ತಿಯ ಆಳವನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನು ಬ್ರಹ್ಮಚಾರಿ ಅಂದರೆ ಅವಿವಾಹಿತ ತಪಸ್ವಿಯಾಗಿ ರೂಪವನ್ನು ತೆಗೆದುಕೊಂಡು ಅವಳ ಮುಂದೆ ಕಾಣಿಸಿಕೊಂಡನು. ಶಿವನ ಬ್ರಹ್ಮಚಾರಿ ಅವತಾರವು ತಪಸ್ವಿ ಸರಳತೆಯಿಂದ ಗುರುತಿಸಲ್ಪಟ್ಟಿತು. ಜಡೆ ಕೂದಲಿನೊಂದಿಗೆ ಸರಳವಾದ ಸೊಂಟವನ್ನು ಧರಿಸಿ ತ್ಯಾಗಿಯ ಜೀವನ ವಿಧಾನವನ್ನು ಉದಾಹರಣೆಯಾಗಿ ತೋರಿಸಿತು. ಶಿವನ ಕಠಿಣ ರೂಪದಿಂದ ವಿಚಲಿತಳಾಗದ ಪಾರ್ವತಿಯು ಅತ್ಯಂತ ಸಮರ್ಪಣಾ ಭಾವದಿಂದ ತನ್ನ ತಪಸ್ಸನ್ನು ಮುಂದುವರಿಸಿದಳು. ಅವಳು ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ಸಹಿಸಿಕೊಂಡಳು, ತನ್ನ ದೃಢ ಸಂಕಲ್ಪದಲ್ಲಿ ದೃಢ ನಿಶ್ಚಯವನ್ನು ಉಳಿಸಿಕೊಂಡಳು ಮತ್ತು ಶಿವನನ್ನು ತನ್ನ ಪತಿಯನ್ನಾಗಿ ಗೆಲ್ಲುವ ಭಕ್ತಿಯಲ್ಲಿ ಮುಂದುವರಿದಳು. ಅವಳ ಅಚಲ ಬದ್ಧತೆಯಿಂದ ಸಂತಸಗೊಂಡ ಶಿವನು ತನ್ನ ನಿಜವಾದ ರೂಪವನ್ನು ಬಹಿರಂಗಪಡಿಸಿದನು ಮತ್ತು ಅವಳನ್ನು ಆಶೀರ್ವಾದಿಸಿದನು. ಬ್ರಹ್ಮಚಾರಿ ಅವತಾರವು ಶಿವನಿಗೆ ಪಾರ್ವತಿಯ ಪ್ರೀತಿ ಮತ್ತು ಭಕ್ತಿಯ ಆಳವನ್ನು ನಿರ್ಣಯಿಸಲು ಒಂದು ಸಾಧನವಾಗಿ ಕಾರ್ಯನಿರ್ವಹಿಸಿತು. ಅವರ ಉದ್ದೇಶಿತ ಒಕ್ಕೂಟವನ್ನು ಪುನರುಚ್ಚರಿಸಿತು. ಈ ದೈವಿಕ ಪ್ರಸಂಗವು ಭಕ್ತಿಯ ಮಹತ್ವ ಮತ್ತು ಶಿವ ಮತ್ತು ಪಾರ್ವತಿಯ ನಡುವಿನ ದೈವಿಕ ಆಟವನ್ನು ಸಂಕೇತಿಸುತ್ತದೆ. ನಿಜವಾದ ಪ್ರೀತಿ ಮತ್ತು ಅಚಲ ನಂಬಿಕೆಯು ಅತ್ಯಂತ ಸವಾಲಿನ ಪರೀಕ್ಷೆಗಳನ್ನು ಸಹ ಮೀರಿಸುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಶಿವನ ಬ್ರಹ್ಮಚಾರಿ ಅವತಾರವು ಪ್ರೀತಿಯ ನಿರಂತರ ಶಕ್ತಿ ಮತ್ತು ವಿಶ್ವ ಕ್ಷೇತ್ರದಲ್ಲಿ ವಿಧಿಯ ದೈವಿಕ ಸಂಯೋಜನೆಗೆ ಸಾಕ್ಷಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಶಿವನ ಮತ್ತೊಂದು ಅವತಾರದೊಂದಿಗೆ ಬರೋಣ. ಧನ್ಯವಾದಗಳು.